ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಅದೃಷ್ಟ ಇದು. ಆಫೀಸಿಗೆ ಹೋಗಲಿಲ್ಲ, ಕಲೆಕ್ಷನ್ ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ, ಹಾಗೆ ದುಡ್ಡು ಬಂತು. ಹಿಂಗೆ ಆಗ್ಬಿಟ್ರೆ ಆ ಇರೋ ಕೆಲಸನ ಬಿಟ್ಟು ಈ ಕೊಡೋದು ತಗೊಳ್ಳೋ ವ್ಯವಹಾರನ ಇಟ್ಕೊಂಡ್ಬಿಡ್ತೀನಿ. ನಾನು ದುಡಿಯಲ್ಲ, ಈ ನನ್ನ ದುಡ್ಡನ್ನ ದುಡಿಯುತ್ತೆ. ಆಹಾ, ಓಹೋ, ದುಡ್ಡಿನ ಗಡಿ ಫೋನ್ ಮಾಡ್ತಾ ಇದೆ. ಹಲೋ, ಹೇಳಿ ಶಿವ ಸರ್, ಏನು ಸಮಾಚಾರ? ದೊಡ್ಡ ಸಮಾಚಾರನೇ ಇದೆ ಸರ್, ಅದಕ್ಕೆ ಕಾಲ್ ಮಾಡಿದೆ. ಹೌದಾ, ಏನು ವಿಷಯ? ಸರ್, 15 ಲಕ್ಷದ ಸ್ಕೀಮ್ ಸರ್, ಒಳ್ಳೆ ಆಫರ್. ಏನು ಹೇಳ್ತಿದ್ದೀರಾ? 15 ಲಕ್ಷನಾ? ಹಾಂ ಸರ್, 15 ಲಕ್ಷ. ನೀವು 15 ಲಕ್ಷ ಕೊಟ್ಟರೆ ನಾನು ನಿಮಗೆ 5 ಲಕ್ಷ ಸೇರಿಸ್ಕೊಡ್ತೀನಿ. ಆದರೆ ತುಂಬ ಅರ್ಜೆಂಟ್ ಇರೋದ್ರಿಂದ ನಾಳೆನೇ ದುಡ್ಡು ಕೊಡಬೇಕಾಗುತ್ತೆ. ಅಲ್ಲ ಶಿವ ಸರ್, ಇದು ದಿಢೀರಂತ 15 ಲಕ್ಷ ಎಲ್ಲಿಂದ ತರೋದು? ಸರ್, 5 ಲಕ್ಷ ಲಾಭ ಇದೆ. ಪರವಾಗಿಲ್ಲ ಬಿಡಿ ಸರ್, ನೀವಿಲ್ಲ ಅಂತಂದರೆ ನಾನು ಬೇರೆ ಯಾರನ್ನಾದರೂ ನೋಡ್ಕೋತೀನಿ. ಬೇಡ ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಸರ್, ಯಾವುದಕ್ಕೂ ನೀವು ನನಗೊಂದು ಕಾಲ್ ಮಾಡಿ, ನಾನು ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಂ, ಓಕೆ. 15 ಲಕ್ಷ ಕೊಡ್ರಿ, ದಿಢೀರಂತ 5 ಲಕ್ಷ ವಾಪಸ್ ಕೊಡ್ತಾರೆ. ಏನು ಮಾಡೋದೀಗ? ಆ ಸುಂದರಂಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಅಡ್ಜಸ್ಟ್ ಆಗುತ್ತೆ ನೋಡ್ತೀನಿ. ಹಲೋ, ಹಾಂ ಹೇಳು ಸಂತು. ಏಯ್, ಶಿವ ಅವ್ರು ಫೋನ್ ಮಾಡಿದ್ರು ಕಣ. ಏನು ಗೊತ್ತಾ, 15 ಲಕ್ಷ ಕೊಟ್ಟರೆ 5 ಲಕ್ಷ ಸೇರಿಸ್ಕೊಡ್ತಾರಂತ ಕಣ ಇಮಿಡಿಯೇಟಾಗಿ. ಅಯ್ಯೋ ಸಂತು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕಣ. ಅಪ್ಪಪ್ಪ ಅಂದರೆ 1.5 ಲಕ್ಷ ಇರಬೇಕಷ್ಟೇ. ನಾನು ಅದನ್ನೇ ಕೊಡ್ತೀನಿ. ಮಿಕ್ಕಿರೋ ದುಡ್ಡು ನಿನ್ನ ಹತ್ರ ಇದ್ರೆ ನೀನು ಕೊಡು. ಸರಿ, ನೋಡ್ತೀನಿ ಬಿಡು. ಏನು ಮಾಡೋದೀಗ? ಇದರಲ್ಲಿ 3.5 ಲಕ್ಷ ಇದೆ, 3/4 ಲಕ್ಷ ಬಡ್ಡಿದಿದೆ. ಇದನ್ನೇ ಲಾಭ ಅಂತ 5 ಲಕ್ಷ ಎತ್ತಿಟ್ಬಿಡೋದು. ಯಾಕಂದ್ರೆ ಸಾಲ ಕೇಳ. ಯಾರಿಗೆ ಕೇಳೋದಪ್ಪ? ಇದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸಾಲ ಕೇಳೋದು ಯಾರು ಕೇಳೋದು? ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಏನ್ರಿ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ದುಡ್ಡು ಎಣಿಸ್ತಿದ್ದೀರಾ, ಏನೋ ಲೆಕ್ಕಾಚಾರ ಹಾಕ್ತಿದ್ದೀರಾ, ಏನು ನಡೆಸ್ತಿದ್ದೀರಾ? ಗಂಡಸರು ಸಾರ ಇರೋದು ಕಣ, ನಿಮ್ಗೆ ಯಾಕೆ ಅದೆಲ್ಲ? ಹೋಗು, ಅಡುಗೆ ಕೆಲಸ ನೋಡ್ಕೋ. ಆಯಿತು, ನಾನು ಅಡುಗೆ ಕೆಲಸ ನೋಡ್ಕೋತೀನಿ. ನೀವು ಈ ರೀತಿ ಹುಚ್ಚುಚ್ಚಾಗಿ ಆಡೋದನ್ನು ನಿಲ್ಲಿಸಿ. ನನಗೆ ಯಾಕೋ ಡೌಟ್ ಬರ್ತಿದ್ದೀರಿ, ನೀವೇನೋ ಎಡವಟ್ಟು ಮಾಡಕ್ಕೆ ಹೊರಟಿದ್ದೀರಾ ಅಂತ. ಅಯ್ಯೋ, ನೀನು ಹೋಗೆ ಮೊದಲು ಊಟ ಮಾಡಿ ಬಿಟ್ಕೋ. ನಂದು ಊಟ ಆಗಿದೆ. ಊಟ ತಣಿಯೋ ಮೊದಲು ನೀವು ಊಟ ಮಾಡ್ಕೊಂಡು ಬಿಟ್ಕೊಳ್ಳಿ. ಹೇಳಿದ್ರು ಮೇಲೆ ಬರ್ತಾರೆ. ಆಯ್ತು ನೋಡಪ್ಪ, ಅಂದಾಜು ಹೇಳಿ ಅಂತ ಬಂದ್ಬಿಡ. ತಲೆ ತಿನ್ನ. ಸತ್ಯ, ವಿಶ್ವ, ನೀನಿಲ್ಲ ಅಂದಿದ್ರೆ ನಾನು ಖಂಡಿತ ಸಿಕ್ಕಾಕೊಳ್ತಾ ಇದ್ದೆ ಇವತ್ತು. ನೀನು ಸಿಕ್ಕಾಕೊಳ್ಳೋದಕ್ಕೆ ನಾನು ಬಿಡ್ತೇನೆ ಜಾನು, ಆರಾಮಾಗಿರು. ಇಲ್ಲ, ಅವ್ರಿಂದ ಹೊರಡೋ ತನಕ ನನ್ನ ಜೀವ ಭಯದಲ್ಲೇ ನಡುಗ್ತಾ ಇತ್ತು. ಹೇಗೋ ನೀನು ಇದ್ದಕ್ಕೆ ಸರಿ ಹೋಯ್ತು, ಎಲ್ಲ ಮ್ಯಾನೇಜ್ ಮಾಡಿದೆ. ಥ್ಯಾಂಕ್ಸ್ ಕಣೋ. ಜಾನು, ನೀ ನನ್ನ ಬೆಸ್ಟ್ ಫ್ರೆಂಡ್. ನಿನಗೋಸ್ಕರ ನಾನು ಇಷ್ಟು ಮಾಡದೇ ಇರೋಕ್ಕಾಗತ್ತಾ? ಎಂಥ ಸಿಚುವೇಶನ್ ಬಂದರೂ ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಕಣೋ. ನಿನ್ನ ಥ್ಯಾಂಕ್ಸ್ ನೀನೇ ಇಟ್ಕೋ ಜಾನು. ಈಗ ಮೊದಲು ನಾವು ಜಯಂತ್ ಅವ್ರ ವಿರುದ್ಧ ಸಾಕ್ಷಿಗಳನ್ನ, ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೋಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೌದು, ಆದರೆ ಇನ್ನೇನು ಮಾಡೋದೀಗ? ಹಾಂ ಜಾನು, ಜಯಂತ್ ಅವ್ರ ಫ್ರೆಂಡು ನಾಳಿದ್ದು ನನಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ಅವರು ಹೈದರಾಬಾದಲ್ಲಿ ಇರೋದಂತೆ, ನಾಳಿದ್ದು ಬ್ಯಾಂಗ್ಳೂರಿಗೆ ಬರ್ತಿದ್ದಾರಂತೆ, ಮೀಟ್ ಮಾಡೋಣ ಅಂತ ಹೇಳಿದ್ರು.
ಹೌದಾ, ಹಾಗಿದ್ರೆ ಒಳ್ಳೇದಾಯ್ತು. ಅವ್ರನ್ನ ಮೊದಲು ಮೀಟ್ ಮಾಡಿ ಜಯಂತ್ ಮತ್ತು ವೆಂಕಿ ಅಣ್ಣನ ಮಧ್ಯೆ ಏನು ನಡೆದಿದೆ ಅಂತ ತಿಳ್ಕೊಬೇಕು. ವಿಶ್ವ, ಇದೆಲ್ಲ ಸರಿ ಹೋಗಿ ಮುಂದೆ ನನ್ನ ಅಪ್ಪ ಅಮ್ಮನ್ನ ಹೇಗೆ ಫೇಸ್ ಮಾಡೋದು? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಜಾನು, ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ಸರಿ, ಬಾ ಒಳಗೆ ಹೋಗೋಣ. ಲಕ್ಷ್ಮಿ, ಲಕ್ಷ್ಮಿ, ಬಂದೆ ವೀಣಾ ಮೊನ್ನೆ ದುಡ್ಡು ಕೊಡೋಕೆ ಹೋದಾಗ ಬೇಡ ತಗೊಳ್ಳಲ್ಲ ಅಲ್ವಾ, ಅದಕ್ಕೆ ಅವಳ ಹೆಸರಲ್ಲಿ ಅಷ್ಟು ದುಡ್ಡನ್ನ ಬ್ಯಾಂಕಲ್ಲಿ FD ಮಾಡಿದ್ದೀನಿ. ಇದ್ರ ಪಾಸ್ಬುಕ್ಕು ಹುಷಾರ್ ತಗೋ. ಒಳ್ಳೆ ಕೆಲಸನೇ ಮಾಡಿದ್ರಿ ರೀ. ಆ ವೀಣಂಗೆ ಒಂದೊಂದ್ಸಲ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ. ಹಾಗಂತ ಅವಳೇನು ದಡ್ಡಿ ಅಲ್ಲ, ಬುದ್ಧಿವಂತೇನೆ. ನೋಡಿದ್ರಲ್ಲ ಸಂಸಾರ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ಆದರೂ ನಾವೆಲ್ಲ ಒಟ್ಟಿಗಿದ್ದಾಗ ನೀವು ಸಂಪಾದನೆ ಮಾಡಿದ್ದನ್ನ ನನ್ನ ಕೈ ಕೊಡ್ತಿದ್ರಿ. ನಾನು ಸಂಸಾರನ ನಿಭಾಯಿಸಿ ಏನೋ ಒಂದಷ್ಟು ಉಳಿಸ್ತಾ ಇದ್ದೆ. ಆದರೆ ಈಗ ನಮ್ಮ ವೀಣಾ ಸಂತು ಜೊತೆ ಸಂಸಾರ ಮಾಡ್ತಿದ್ದಾಳೆ. ಅದೇನು ದುಡ್ಡು ಕೊಡ್ತಾನೋ, ಇವಳೇನು ಉಳಿಸ್ತಾಳೋ ಪಾಪ. ಅವಳಿಗೆ ಯಾವಾಗಾದ್ರೂ ದುಡ್ಡಿನ ಅವಶ್ಯಕತೆ ಬಿದ್ದರೆ ಈ FD ಅವಳಿಗೆ ಉಪಯೋಗಕ್ಕೆ ಬರುತ್ತೆ. ಹೌದು ಲಕ್ಷ್ಮಿ, ಇದೇ ಸರಿ ಅನ್ನಿಸ್ತು, ಅದಕ್ಕೆ FD ಮಾಡಿಬಿಟ್ಟೆ. ಹೌದು ಮಾವ, ವೀಣಕ್ಕಂಗೆ ಬೇರೆಯವ್ರ ಹತ್ರ ದುಡ್ಡು ಕೇಳೋದು ಅಂದ್ರೆ ಸಂಕೋಚನೆ. ನಮ್ಗಾದ್ರೂ ಪ್ರಪಂಚ ಹಿಂಗೆ ಅಂತ ಗೊತ್ತೈತೆ, ಆದ್ರೆ ಅಕ್ಕಂಗೆ ಮನೇನೆ ಪ್ರಪಂಚ. ಸುಮ್ನೆ ಒಟ ಅಂತ ಮಾತಾಡ್ತಾರೆ. ಅದೇ ವ್ಯವಹಾರ ಅಂತ ಬಂದ್ಬಿಟ್ರೆ ಸುಮ್ನಾಗ್ಬಿಡ್ತಾರೆ. ನೀವು ಈ ಕೆಲಸ ಮಾಡಿ ಒಳ್ಳೇದೇ ಮಾಡಿದ್ರಿ. ಹೌದು ಮಾ. ಲಕ್ಷ್ಮಿ, ವೀಣಂಗೆ ಈ ವಿಷಯನ ಒಂದು ಫೋನ್ ಮಾಡಿ ತಿಳಿಸ್ಬಿಡ್ತೀನಿ, ಖುಷಿ ಆಗ್ತಾಳೆ. ಅಯ್ಯೋ, ಹಾಗೆಲ್ಲರೂ ಮಾಡಿರ? ಅವಳು ದುಡ್ಡನ್ನೇ ಬೇಡ ಅಂದವಳು ಇದನ್ನ ಇಟ್ಕೋತಾಳ? ನೋಡಿ, ಅವಳಿಗೆ ಅವಶ್ಯಕತೆ ಬಿದ್ದಾಗ ನಾವೇ ಕೊಟ್ರಾಯ್ತು. ಅಲ್ಲಿವರೆಗೂ ನಮ್ಮ ಹತ್ರ ಇಟ್ಕೊಂಡಿರೋಣ. ಅದು ಸರಿ ಬಿಡು, ನೀ ಹೇಳಿದ್ದು ಸರಿಯಾಗಿದೆ. ಏನಾಯ್ತಪ್ಪ? ನೀನು ಅಷ್ಟೇ ಕಣ. ಅದು 2434 ಗಾಡಿ ರಿಪೇರಿ ಆಯ್ತಾ? ನೋಡ್ತೀನಿ. ಲಕ್ಷ್ಮಿ, ಸ್ಟ್ರಾಂಗ್ ಕಾಫಿ ಕೊಡ್ತೀಯಾ? ಅಲ್ಲೊಂಚೂರ ಗಾಡಿ. ಓ ಇವನು 2 ಕಾಫಿ ಕಳಿಸು ಬೇಗ. ಲಕ್ಷ್ಮೀ ನಿವಾಸ